ನೀವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಸಂಸಾರ ದುಃಖಾಲಯಂ ಅಶಾಶ್ವತಂ. ಅದಕ್ಕೆ ನೀವು ಇವತ್ತಲ್ಲ ನಾಳೆ ಯೋಚನೆ ಮಾಡೇ ಮಾಡ್ತೀರಾ. ಅದಕ್ಕೆ ಒಂದು ಕತೆ ಕೇಳಿ. ಒಂದು ಟೈಮ್ ಅಲ್ಲಿ ದೊಡ್ಡ ರಾಕ್ಷಸರು ಇದ್ರು, ರಂಭ ಮತ್ತು ಕರಂಬ. ಅವರು ಇಡೀ ಬ್ರಹ್ಮಾಂಡದ ಮೇಲೆ ಅಧಿಕಾರ ಪಡ್ಕೋಬೇಕು. ಅದಕ್ಕೆ ಅವರಿಗೆ ಶಕ್ತಿ ಬೇಕಾಗಿತ್ತು. ಶಕ್ತಿ ಪಡ್ಕೊಳ್ಳೋಕೆ ಅವರು ದೇವರ ತಪಸ್ಸು ಮಾಡೋ ಯೋಚನೆ ಮಾಡ್ತಾರೆ. ಕರಂಬ ನೀರಿನಲ್ಲಿ ಕೂತು ವರುಣ ದೇವರ ಉಪಾಸನೆ ಮಾಡೋಕೆ ಶುರು ಮಾಡ್ತಾನೆ. ರಂಭ ಅಗ್ನಿ ದೇವರ ಪ್ರಸನ್ನ ಮಾಡೋಕೆ ಪಂಚಾಗ್ನಿ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ. ಪಂಚಾಗ್ನಿ ತಪ ಅಂದ್ರೆ ತನ್ನ 4 ದಿಕ್ಕಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆ ಬೆಂಕಿ ಹಚ್ಚಿ ಮತ್ತೆ ಮೇಲಿಂದ ಸೂರ್ಯದೇವ ಈ ತರ ಪಂಚ ಅಗ್ನಿಯಲ್ಲಿ ಕೂತುಕೊಂಡು ಕಠೋರ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಇಂದ್ರದೇವ ಹೆದರ್ಕೊಳ್ತಾನೆ. ಯಾಕಂದ್ರೆ ಇವರಿಬ್ರು ರಾಕ್ಷಸರು ವರದಾನ ಪಡ್ಕೊಂಡ್ರೆ ಭೂಲೋಕ ಮತ್ತು ದೇವಲೋಕನ ಧ್ವಂಸ ಮಾಡ್ತಾರೆ. ಅದಕ್ಕೆ ಇಂದ್ರದೇವ ಮೊಸಳೆ ವೇಷದಲ್ಲಿ ಕರಂಬ ತಪಸ್ಸು ಮಾಡೋ ನೀರಿನ ಜಲಾಶಯದಲ್ಲಿ ಹೋಗ್ತಾನೆ. ಅಲ್ಲಿ ಅವನನ್ನ ಸಾಯಿಸ್ತಾನೆ. ತಪಸ್ಸಿನ ಬಲದಿಂದ ಈ ವಿಷಯ ರಂಭನಿಗೆ ಗೊತ್ತಾಗುತ್ತೆ. ಅವನಿಗೆ ತುಂಬಾ ಕೋಪಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡ್ತಾನೆ. ಯಾಕಂದ್ರೆ ತನ್ನ ಪ್ರೀತಿಯ ಸಹೋದರನ ಜೊತೆ ಇಡೀ ಸೃಷ್ಟಿಯ ಮೇಲೆ ಅಧಿಕಾರ ಮಾಡಬೇಕು ಅನ್ಕೊಂಡಿದ್ರು. ಇವತ್ತು ಅವನೇ ಇಲ್ಲ ಅಂದ್ರೆ ನಾನು ಬದುಕಿ ಏನ್ ಮಾಡಲಿ ಅಂತ ಯೋಚನೆ ಮಾಡಿ ಒಂದು ಕೈಯಿಂದ ತನ್ನ ಜುಟ್ಟು ಹಿಡ್ಕೊಂಡು ಇನ್ನೊಂದು ಕೈಯಿಂದ ತಲವಾರ್ ತಗೊಂಡು ತನ್ನ ಕತ್ತು ಕತ್ತರಿಸಿಕೊಳ್ಳೋ ಅಷ್ಟರಲ್ಲಿ ಅವನ ಮುಂದೆ ಅಗ್ನಿದೇವ ಪ್ರಕಟನಾಗ್ತಾನೆ. ಅಗ್ನಿದೇವ ಹೇಳ್ತಾನೆ, ವತ್ಸ, ನಾನು ನಿನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದೀನಿ. ಆದ್ರೆ ನೀನೇನ್ ಮಾಡ್ತಾ ಇದೀಯಾ? ಆತ್ಮಹತ್ಯೆ ಮಾಡಿಕೊಳ್ಳೋದು ಘೋರ ಅಪರಾಧ. ಯಾಕಂದ್ರೆ ಬ್ರಹ್ಮ ಹತ್ಯೆ, ಗೋಹತ್ಯೆ, ಭ್ರೂಣ ಹತ್ಯೆ, ಗುರುದ್ರೋಹ ಇಂತಹ ದೊಡ್ಡ ದೊಡ್ಡ ಪಾಪಗಳಿಗೆ ಕ್ಷಮೆ ಇದೆ. ಆದ್ರೆ ಆತ್ಮಹತ್ಯೆಗೆ ಯಾವತ್ತಿಗೂ ಕ್ಷಮೆ ಇಲ್ಲ. ನೀನು ಈ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಬಹುದು, ಆದರೆ ಇದಕ್ಕಿಂತ ದೊಡ್ಡ ಪಾಪ ಆತ್ಮಹತ್ಯೆ. ಇದಕ್ಕೆ ಎಲ್ಲೂ ಯಾವ ಪ್ರಾಯಶ್ಚಿತ ಇಲ್ಲ. ಸತ್ತ ನಂತರ ನೀನು ಭೂತ, ಪಿಶಾಚ, ಅತೃಪ್ತ ಯೋನಿಯಲ್ಲಿ ಅಡ್ಡಾಡ್ತೀಯ. ನೀನು ಬೇಡ್ಕೊಂಡ್ರೂ ಕೂಡ ನಿನಗೆ ಮನುಷ್ಯ ದೇಹ ಸಿಗಲ್ಲ. ಗರುಡ ಪುರಾಣದ ಪ್ರಕಾರ ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೋ ಅವನ ಅಂತಿಮ ಸಂಸ್ಕಾರ ಕೂಡ ಮಾಡಬಾರದು. ಯಾಕಂದ್ರೆ ಅವನಿಗೆ ಅಧಿಕಾರ ಇಲ್ಲ ಅವನ ಶರೀರ ಪಂಚತತ್ವದಲ್ಲಿ ವಿಲೀನ ಆಗೋಕೆ. ಬದಲಿಗೆ ಅವನ ಸತ್ತ ದೇಹನ ಊರಿನ ಹೊರಗೆ ಬಿಸಾಡಬೇಕು. ಯಾಕಂದ್ರೆ ಕಾಗೆ, ಹದ್ದು, ಹುಳುಗಳು ಅವನ ಶರೀರ ಕುಕ್ಕಿ ಕುಕ್ಕಿ ತಿನ್ನಬೇಕು. ಅದಕ್ಕೆ ಹೇ ಮಹಾಬಲಿ ರಂಭ, ನೀನು ಆತ್ಮಹತ್ಯೆ ಮಾಡಿಕೊಳ್ಳೋ ಈ ತುಚ್ಛ ವಿಚಾರ ಬಿಟ್ಟು ಬಿಡು, ನನ್ನಿಂದ ವರದಾನ ಕೇಳು. ಅವಾಗ ರಂಭ ಹೇಳ್ತಾನೆ, ಮಹಾಶಕ್ತಿಶಾಲಿ, ಮಹಾಪರಾಕ್ರಮಿಯಂತಹ ನನಗೆ ಪುತ್ರನ ಕೊಡಿ. ದೇವತೆಗಳನ್ನ ಸೋಲಿಸಿ ತನ್ನ ಸೇವೆಯಲ್ಲಿ ಇಟ್ಟುಕೊಳ್ಳುವ ಹಾಗೆ, ಮತ್ತೆ ಅಧರ್ಮ ಮತ್ತು ಅಂಧಕಾರ ರಾಜ್ಯ ಸ್ಥಾಪನೆ ಮಾಡುವ ಹಾಗೆ, ತ್ರಿಮೂರ್ತಿಗಳಲ್ಲಿ ಯಾರೂ ಸೋಲಿಸದೇ ಇರುವಂತೆ ಇಂತಹ ಒಬ್ಬ ಪುತ್ರನ ನಂಗೆ ಕೊಡಿ. ನಂತರ ರಂಭನಿಗೆ ಪುತ್ರ ಪ್ರಾಪ್ತ ಆಗ್ತಾನೆ. ಅವನೇ ಮಹಿಷಾಸುರ. ಮುಂದಿನ ಕಥೆಯಂತೂ ನಿಮಗೆ ಗೊತ್ತೇ ಇದೆ. ಆದ್ರೆ ಇಲ್ಲಿ ಅಗ್ನಿದೇವ ರಂಭನಿಗೆ ಉಪದೇಶ ನೀಡಿದಾರೋ ಅದನ್ನ ನೆನಪಲ್ಲಿ ಇಟ್ಟುಕೊಳ್ಳಿ. ಸಮಯ ಎಲ್ಲಕ್ಕಿಂತ ದೊಡ್ಡ ಔಷಧಿ. ಆತ್ಮಹತ್ಯೆ ಅಂತ ವಿಚಾರ ಬಂದ್ರೆ ಕೇವಲ 2 ಕೈ ಎತ್ತಿ ಭಗವಂತನಿಗೆ ಶರಣಾಗಿ. ಅವರು ತುಂಬಾ ದಯಾಳು, ಕೃಪಾಳು ಇದ್ದಾರೆ. ಅವರು ಎಲ್ಲವನ್ನು ಸರಿ ಮಾಡ್ತಾರೆ. ರಾಧೆ ರಾಧೆ.